ಕಾಂಗ್ರೆಸ್ ಪರ ಕೆಲಸ ಮಾಡಿ ಅದನ್ನ ಹೇಳ್ರಿ. ಕಾಂಗ್ರೆಸ್ ಇಶ್ಯೂ ಡೈವರ್ಟ್ ಆಗಬೇಕು ಅಂದ್ರೆ ರವಿಕುಮಾರ್ ಅವರು ಕಾಂಗ್ರೆಸ್ ಅವರು ಶಾಸಕರಾಗಿ ಅದನ್ನ ಕೆಲಸ ಮಾಡ್ತಿದ್ದಾರೆ. ಸ್ಟೇಟ್ಮೆಂಟ್ ಬಂದಿದೆ, ಮಾತಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ನೋಡಿ, ಅವರು ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಅವಹೇಳನಕಾರಿ ಆಗ್ಲಿ ಅಥವಾ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದು ಏನು ಕಾಣ್ತಾ ಇಲ್ಲ. ಆದ್ರೆ ಇವರು ರಾತ್ರಿ ಸರ್ಕಾರ ಕೆಲಸ ಮಾಡ್ತಾರೆ, ಹಗಲು ಸಿಎಂ ಕೆಲಸ ಮಾಡ್ತಾರೆ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದು ಅದೇನು ವಿಷಯನೇ ಅಲ್ಲ. ಅದು ನೋಡಿ, ಆ ದಿನ ದಲಿತರ ಭೂಮಿ ಮಹದೇವಪುರದಲ್ಲಿ ದಲಿತರ ಭೂಮಿಗೋಸ್ಕರ ಅವರು ಹೋರಾಟ ನಡೆಸಿದ್ದಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಸಮಸ್ಯೆ ಹೆಂಗಿದೆ ಇದು ಅಂತಂದ್ರೆ ಇದರಲ್ಲಿ ನ್ಯಾಯ ಒಂದು ಕಡೆ ಇದೆ, ನಡೆದೇ ಒಂದು ಕಡೆ ಇದೆ. ನಾವು ಏನ್ ಮಾಡೋಣ? ಯಾರಿಗೆ ಹೇಳೋದು ಇದನ್ನ? ಮುಖ್ಯಮಂತ್ರಿ ಇವಾಗ ಮೀಟಿಂಗ್ ಇತ್ತು, ಅಲ್ಲಿ ವಿಜಿಲೆನ್ಸ್ ಕಮಿಟಿ ಅಲ್ಲಿ ಆದ್ರೂ ಎಷ್ಟೋಣ ಬೇಗ ಅದನ್ನು ಸ್ಟಾಪ್ ಮಾಡ್ಸೋಣ ಅಂತಂದ್ರೆ ಅವ್ರು ಇವತ್ತು ಮೀಟಿಂಗ್ ಕ್ಯಾನ್ಸಲ್. ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿ ಇಲ್ಲ ಪಾಪ ಅವ್ರಿಗೆ ನಾವು ಹೇಳಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ, ನೋಡಿ, ಈ ಒಂದು ವಿಚಾರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರಲ್ಲಿದ್ದಾರೆ, ಮೇಲ್ಮನೆ ಪ್ರತಿಪಕ್ಷದ ನಾಯಕರಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ, ಗಂಭೀರವಾಗಿ ಮಾತಾಡ್ತಾ ಇದ್ದಾರೆ, ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಾಲಿನಿ ರಜನೀಶ್ ಮೇಡಮ್ ಸಿಕ್ಕಿಲ್ವಾ? ಯಾವಾಗ ಸಿಗ್ತಾರಪ್ಪ, ಏನು ಕತೆ, ನಾವು ಬರಬೇಕು, ಮೀಟಿಂಗ್ ಮಾಡಬೇಕು, ಓಕೆ. ಹೋರಾಟಗಳ ಬಗ್ಗೆ ಎಲ್ಲರೂ ತಕರಾರೇ ಮಾಡ್ತಾ ಇಲ್ಲ. ಬರೀ ಅಷ್ಟೇ ಮಾತಾಗಿದ್ದರೆ ಇದೊಂದು ಚರ್ಚೆನೇ ಆಗ್ತಾ ಇರಲಿಲ್ಲ. ಈ ಮನುಷ್ಯ ತಲೆ ಮರೆಸ್ಕೊಂಡು ಕೋರ್ಟಿಂದ ಇದೀಗ ಒಂದು ಆದೇಶ ತೊಗೊಂಡು ಬಂಧಿಸ್ಬೇಡಿ ಅಂತ ಅವಳೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲಿ ಏನೂ ಇರದೇ ಇದ್ದಿದ್ರೆ ತಲೆ ಮರೆಸ್ಕೊಳ್ಳೋ ಅವಶ್ಯಕತೆನೂ ಇರಲಿಲ್ಲ. ತಲೆ ಮರೆಸ್ಕೊಂಡಿದ್ದೆ ಯಾಕೆ ಮನುಷ್ಯ? ಹಂಗಾದ್ರೆ ಫೇಸ್ ಮಾಡಬೇಕಿತ್ತಲ್ಲ. ತಲೆ ಮರೆಸ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ರು ನಿಮಗೆ? ಅಲ್ಲ, ಇಲ್ಲಿ ಸಿಕ್ಲಿಲ್ವಲ್ಲ, FIR ಆದ್ಮೇಲೆ ನಾಪತ್ತೆ, ಕೋರ್ಟ್ಗೆ ಹೋಗಿ ಇವತ್ತು ಕೋರ್ಟ್ ಆರ್ಡರ್ ಬಂದ್ಮೇಲೆ ಅದು ಪೊಲೀಸರು ಹೇಳ್ಬೇಕಿತ್ತು. ಅವರು 2-3 ದಿನದಿಂದ ಅವರು ಫೇಸ್ಬುಕ್ ಅಲ್ಲೇ ಮೆಸೇಜ್ ಹಾಕಿದ್ದಾರೆ, ನಾನು ಒಂದು ಮೀಟಿಂಗ್ಗೋಸ್ಕರ ಹೈದರಾಬಾದಲ್ಲಿ ಬಂದಿದ್ದೀನಿ, ಹೈದರಾಬಾದಲ್ಲಿ ಇದ್ದೀನಿ, ಆದರೆ ಈ ವಿಷಯ ಈ ತರ ಒಂದು ಟ್ವಿಸ್ಟ್ ತಗೊಂಡಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ನನಗನ್ಸುತ್ತೆ ರವಿಕುಮಾರ್ ಅವರು ಲಾಸ್ಟ್ ಟೈಮ್ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲ್ಸೋಕೋಸ್ಕರ ಹಗಲು ರಾತ್ರಿ ಅವರನ್ನ ಅಲ್ಲಿಗೆ ಇನ್ಚಾರ್ಜ್ ಆಗಿ ಹಾಕಿದ್ರು. ಹಗಲು ರಾತ್ರಿ ಕೆಲಸ ಮಾಡಿದ್ರು ಅವರು. 6 ತಿಂಗಳು ಅಲ್ಲಿ ಕಲಬುರಗಿಯಲ್ಲಿ ಕೂತ್ಕೊಂಡು 6 ತಿಂಗಳು ಹಗಲು ರಾತ್ರಿ ಇದು ಕೆಲಸ ಮಾಡಿದ್ರು. ಆದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಒಂದು ನೋಡಿ, ಅವ್ರು ಹೇಳಿರೋದೇ ಬೇರೆ. ನೋಡಿ, ನಮ್ಮ ಎಲ್ಲಾ ನಾಯಕರುಗಳನ್ನ ವಿಚಂಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರಿಂದಾಗಿ ಅವ್ರು ಹೇಳುವ ಇದರಲ್ಲಿ ಬರದಲ್ಲಿ ಬೇರೆ ಒಂದು ಇದು ಟ್ವಿಸ್ಟ್ ತಗೊಂಡಿದೆ ಅಷ್ಟೇ. ಅದಕ್ಕೆ ಅವ್ರು ಇದು ಆನಂತರ ಇದು ಮಾಡಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ಲೇ ಮಾಡ್ರಪ್ಪ. ರವಿಕುಮಾರ್ ಇದಕ್ಕಿಂತ ಹಿಂದೆ ಈ ಮನುಷ್ಯ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೇನೋ ನಂಗೆ ಕಾಣುತ್ತೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೇನೋ ನಂಗೆ ಕಾಣುತ್ತೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ. ನಟರಾಜ್ ಗೌಡ್ರೆ, ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನೋ ಒಬ್ಬ ಮನುಷ್ಯ ಸೋಲ್ಸಕ್ಕೆ ಅಂತ ಹೇಳಿ ಹಗಲು ರಾತ್ರಿ ಟ್ರೈ ಮಾಡೋದಕ್ಕೂ, ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮನುಷ್ಯ ಅಲ್ಲಿ ಇರೋದಕ್ಕೂ, ಕಲಬುರಗಿಲಿ ಇರೋದಕ್ಕೂ, ಕೆಲಸ ಮಾಡೋದಕ್ಕೂ, ಫೌಜಿಯಾ ತರನ್ನಮ್ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಹೇಳಕ್ಕೆ ಏನಾದ್ರೂ ತರ್ಕ ಇದೆಯಾ? ಏನಾದ್ರೂ ತರ್ಕ ಇಲ್ಲ. ಇದು ಸೋಲಿಸ್ಲಿ, ಯಾರು ಬೇಡ ಅಂತಾರೆ? ಎಲೆಕ್ಷನ್ ಇರೋದೇ ಹಂಗೆ, ಒಂದ್ಸಲ ನೀವು ಗೆಲ್ತೀರಾ, ಒಂದ್ಸಲ ಅವ್ರು ಗೆಲ್ತಾರೆ. ತಕರಾರು ಮಾಡ್ತಾ ಇಲ್ಲ ಇಲ್ಲಿ. ಅದಕ್ಕೆ DC ಯಾಕೆ ಪಾಕಿಸ್ತಾನದವ್ರು ಆಗ್ಬೇಕು? ಈಗ ಏನಾಗಿದೆ ಅಂದ್ರೆ ಬಿಜೆಪಿಯವರ ಮನಸ್ಥಿತಿನಲ್ಲಿ ಈ ಅಲ್ಪಸಂಖ್ಯಾತರ ಮೇಲೆ ಅತಿಯಾದ ದ್ವೇಷ. ಅತಿಯಾದ ದ್ವೇಷ. ಎಷ್ಟು ದ್ವೇಷ ಅಂದ್ರೆ, ಅಲ್ಲ, ಅವರು 2ನೇ ದರ್ಜೆ ಪ್ರಜೆಗಳಲ್ಲ. ಸರ್ವರಿಗೂ ಸಮಪಾಲು ಸಂವಿಧಾನ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಒಂದೇ ಓಟಿನ ಅಧಿಕಾರ, ಎಲ್ಲರೂ ಈಕ್ವಲ್ ಅಂತ ತಿಳ್ಕೋಬೇಕು. ಬಿಜೆಪಿನಲ್ಲಿ ಅದಾಗ್ತಾ ಇಲ್ಲ. UPSC ಇಂದ ಈಗ ಈತ ಬೇರೆ ಅಲ್ಪಸಂಖ್ಯಾತರ ತೆಗೆದು ಬಿಡಿ, ಹೋಗ್ಲಿ, ಅವ್ರು ಯಾರಿಗೂ ಎಕ್ಸಾಮ್ ಬರೆಯೋದು ಬೇಡ ಅಂತ ಅದು ಕೇಂದ್ರ ಸರ್ಕಾರ ಅಷ್ಟು ದ್ವೇಷ ಇದ್ರೆ ಅವರ ದ್ವೇಷವನ್ನ ಅವಾಗ ವ್ಯಕ್ತ ಮಾಡ್ತಾನೆ ಇರ್ತಾರೆ. ಇದು ಇಡೀ
ಅಂತ ನೀವೇ ಹೇಳ್ತಾ ಇದ್ದೀರಾ ನೋಡಿ. ಅವಾಗ ಯಾವಾಗಲೂ ಅದನ್ನ ಸರಿ ಇದೆ, ಉಪಯೋಗ ಇವ್ರಿಗೂ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ವಕ್ತಾರರು ಆದರೆ ಸ್ವಲ್ಪ ಹೇಳಿ. ಆದರೆ ಒಂದು IAS ಆಫೀಸರ್, ಒಂದು ಜಿಲ್ಲಾಧಿಕಾರಿ ಅವ್ರಿಗೆ ಕೊಡಬೇಕಾದಂಥ ಗೌರವ ಏನು, ಅವ್ರು ಕೊಡಬೇಕಾದಂಥ ಮರ್ಯಾದೆ ಏನು, ನೀವು ಯಾವ ಸಮಯದಲ್ಲಿ ಅವ್ರನ್ನ ಯಾವ ರೀತಿ ಅವ್ರೇನೋ ಕೆಲಸ ಮಾಡಿಲ್ಲ, ನಿಮ್ಮ ಬಿಜೆಪಿ ಅವ್ರದ್ದು ಯಾರು ಕೆಲಸ ಮಾಡಿಲ್ಲ ಅಂದ್ರೆ ನಾಯಕದಾರ ಕೆಲಸ IAS ಅವರಿಗೆ ಮಾಡಿಲ್ಲ, IPS ಅವರಿಗೆ ಕೆಲಸ ಯಾವ ಗೌರವ ಕೊಡ್ಬೇಕಂತ ಇವ್ರಿಗೆ ಗೊತ್ತಿಲ್ಲ. ಬ್ರೇಕಪ್